ಈ ಭೂಮಿ ಮೇಲೆ ದೈವ ಲೋಕದಿಂದ ದೈವ ಗಣಗಳು ಬಂದಾಗ ಅಲ್ಲಿ ಆದ ವಿಸ್ಮಯಗಳು ಇಂದಿಗೂ ಯಾರೂ ಊಹಿಸಲು ಸಾಧ್ಯವಾಗದ ಅನೇಕ ನಿಗೂಢ ತಾಣಗಳು ನಮ್ಮ ದೇಶದಲ್ಲಿವೆ. ಅದರಲ್ಲಿಯೂ ಗಂಧದ ಬೀಡು, ಚಿನ್ನದ ನಾಡು ಎಂದೇ ಕರೆಯಲ್ಪಡುವ ನಮ್ಮ ಸ್ವಚ್ಛಂದ ಕರ್ನಾಟಕದಲ್ಲಿ ಬಹಳಷ್ಟು ಕಾಣಬಹುದು. ಇದೇ ರೀತಿ ನಾವು ಕಂಡಂತಹ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದೊಡ್ಡಸಂಪಿಗೆ ಫೋರ್ಡ್ ಗ್ರಾಮದಲ್ಲಿ ಅಡವಿ ಸಮುದಾಯ, ಕಾಡಿನ ಮಕ್ಕಳು ಅಂದ್ರೆ ತಪ್ಪಾಗಲಾರದು. ಸುಮಾರು 40ರಿಂದ 50 ಕಾಡಿನ ಗಿರಿಜನ ಎಂದೇ ಕರೆಯಲ್ಪಡುವ ಬುಡಕಟ್ಟು ಜನಾಂಗ ಸಾವಿರಾರು ಜನರು ಸೇರಿ ಅವರ ದೈವ ಎಂದೇ ಪೂಜಿಸಲ್ಪಡುವ ಶಿವ ಪಾರ್ವತಿ ಸ್ವರೂಪದ ದೊಡ್ಡ ಸಂಪಿಗೆ ಹಾಗೂ ಚಿಕ್ಕ ಸಂಪಿಗೆ ಆ ದೊಡ್ಡ ಮರಗಳ ಅಡಿಯಲ್ಲಿ ಇರುವುದೇ ಶಿವ ಪಾರ್ವತಿಯ ದೈವಸ್ಥಾನದಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಂದು ಇಲ್ಲಿನ ನಿಷ್ಕಲ್ಮಶ ಮನಸ್ಸಿನ ಎಲ್ಲ ಕಾಡಿನ ಮಕ್ಕಳು ದೊಡ್ಡ ಸಂಪಿಗೆ ಮರದಡಿ ಸೇರಿ ಶಿವ ಪಾರ್ವತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಯೇ ಪ್ರಸಾದವನ್ನ ತಯಾರು ಮಾಡಿ ಒಂದು ರಾತ್ರಿ ಅಲ್ಲಿಯೇ ಇದ್ದು ಮರುದಿನ ಬೆಳಗ್ಗೆ ತಮ್ಮ ಗ್ರಾಮಗಳಿಗೆ ಬರುವುದು ವಾಡಿಕೆ. ಇಲ್ಲಿನ ಈ ಕಾಡು ಮಕ್ಕಳ ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ನಾಡಿನ ಸಂಪ್ರದಾಯದ ಪ್ರಕಾರ ಸಂಪ್ರದಾಯ ಇರಲಿ ಅವರವರ ಪ್ರತಿಷ್ಠೆಗೆ ತಕ್ಕಂತೆ ಸಾವಿರ ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳ ಮದುವೆ ಮಾಡುವುದನ್ನು ನಾವೆಲ್ಲರೂ ಕಂಡಿದ್ದೀವಿ. ಆದರೆ ಈ ಬುಡಕಟ್ಟು ಜನಾಂಗದಲ್ಲಿಯೂ ಈ ಕಾಡು ಮಕ್ಕಳ ಮದುವೆಯ ವಿಶೇಷ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ. ಅದರಲ್ಲಿಯೂ ಈ ದೊಡ್ಡ ಸಂಪಿಗೆ ಮರದ ಪೂಜಾ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿನ ಮದುವೆಯ ಖರ್ಚು ಎಷ್ಟಿರಬಹುದು ಅಂತ ಯೋಚನೆ ಮಾಡಿದಾಗ ಇಲ್ಲಿ ಕೇವಲ 10ರಿಂದ 15 ರೂಪಾಯಿ ಒಳಗೆ ಮದುವೆಯಾಗತ್ತೆ. ನಂಬ್ತೀರಾ? ನಂಬಲೇಬೇಕು. ಇದು ಗಿರಿಜನರ ಈ ಕಾಡು ಮಕ್ಕಳ ವಿಶೇಷ ಆಚರಣೆ. ಇನ್ನು ಇಡೀ ರಾತ್ರಿಯಲ್ಲಿ ವಿಶೇಷ ಅವರದ್ದೇ ರಚನೆಯ ಗೀತೆಗಳು, ಸಂಗೀತ ಕಾರ್ಯಕ್ರಮ, ಅವರದ್ದೇ ವಿಶೇಷ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸುವುದು, ಅವರೇ ಹಾಡುವುದು, ಅವರೇ ನೃತ್ಯ ಮಾಡುವುದು, ಸಂಯೋಜಕರು, ನಿರ್ದೇಶಕರು ಎಲ್ಲರೂ ಅವರದ್ದೇ ಆಗಿರುತ್ತೆ. ಆದ್ರೆ ತುಂಬಾ ಕಟ್ಟುನಿಟ್ಟಿನ ಕ್ರಮಗಳು ಇರುತ್ತವೆ. ಯಾಕಂದ್ರೆ ತುಂಬಾ ದೊಡ್ಡ ಈ ಕಾಡಿನೊಳಗೆ ಇವರ ಆಚರಣೆ ನಡೆಯುವುದು. ಈ ಕಾಡಿನೊಳಗೆ ಕ್ರೂರ ಪ್ರಾಣಿಗಳು ಇರೋದ್ರಿಂದ ನಾಡಿನ ಜನರನ್ನ ಇಲ್ಲಿ ಬಿಡೋದಿಲ್ಲ. ಅಪ್ಪಿತಪ್ಪಿ ಅವಕಾಶ ಕೊಟ್ಟಾಗ ನಾಡಿನ ಜನರು ಕಾಡಿನ ಕಡೆಗೆ ಬಂದ್ರೆ ಅವರು ಕುಚೇಷ್ಟೆಗಳನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಈ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳ ನಿರ್ಧಾರವು ತುಂಬಾ ಒಳ್ಳೆಯದು. ಕಾಡಿನ ಜನರ ಆಚರಣೆಯನ್ನ ನೋಡೋಣ. ಪ್ರಕೃತಿಗಾಗಲಿ ಅಥವಾ ಅಲ್ಲಿನ ಕಾಡಿನ ಮಕ್ಕಳಿಗಾಗಲಿ ನಮ್ಮಿಂದ ತೊಂದರೆಯಾಗಬಾರದು. ಇದು ಇಲ್ಲಿನ ನಿಯಮಗಳು. ಇನ್ನೇಕೆ ತಡ, ಬನ್ನಿ ಅಲ್ಲಿನ ವಿಶೇಷ ಕಾಡು ಮಕ್ಕಳ ಆಚರಣೆಯನ್ನ ನಿಮ್ಮೆಲ್ಲರಿಗೆ ತೋರಿಸುವ ಪ್ರಯತ್ನ ನಮ್ಮಿಂದ. ನಿಮ್ಮಷ್ಟೇ ನಾವು ನೋಡೋಣ. ದೊಡ್ಡ ಸಂಪಿಗೆಯ ಶಿವ ಪಾರ್ವತಿಯ ದೈವಸ್ಥಾನ ವಿಶೇಷ ಸುದ್ದಿ ನಿಮಗಾಗಿ ನಿಮ್ಮ ಪ್ರೀತಿಯ ಹರೀಶ್. ದೊಡ್ಡ ಸಂಪಿಗೆ ಅಂತ, ದೊಡ್ಡ ಸಂಪಿಗೆ ಕ್ಷೇತ್ರ ಇದು ಆವಾಗ ಪಾರ್ವತಿ ಈಶ್ವರ ಪಾರ್ವತಿ ನಟ್ಟಿದ್ದಂಥ ಸಪ್ನಿಗೆ ಗಿಡ. ಇದು ಯಾವುದೋ ದೋಷ ಪಾಪ ಕರ್ಮಗಳಿಗೇನೋ ಅಕಸ್ಮಾತ್ ಹಿಂದಿನ ದೇಶದ ಒಂದು ಸಂಸ್ಕೃತಿ ಪ್ರಕೃತಿ ಅಭಿವೃದ್ಧಿ ಅಂದರೆ ಪ್ರಪಂಚದ ಇತಿಹಾಸಗಳನ್ನು, ಗಿಡ ಮರ, ಪ್ರಕೃತಿ ಪ್ರಾಣಿಗಳು ಎಲ್ಲ ಥರದ ಒಂದು ಅದ್ಭುತವಾದ ಒಂದು ಉನ್ನತ ಮಟ್ಟದ ಜೀವನವನ್ನು ಈ ರೂಪದಲ್ಲಿ ಅವರು ಕಾಪಾಡ್ಕೋಬೇಕಾಗಿದೆ. ಆ ಧರ್ಮ ಕಾರ್ಯಕ್ಕಾಗಿ ಶಿವ ಪಾರ್ವತಿ ಇಲ್ಲಿ ಆ ಗಿಡ ನಟ್ಟಿದ್ದಾರೆ. ಈಗ ಗಿಡ ನಟ್ಟು ಸಸಿ ಬೆಳೆಯುವಾಗ ಪರಶುರಾಮನ ಸ್ವಾಮಿಯವರು ಏನವರು ಪಾಪಗಳನ್ನು ಮಾಡ್ಕೊಂಡ್ಬಂದರು, ದೋಷ ಮಾಡಿದ್ರು ಗೊತ್ತಿಲ್ಲ. ತಂದೆ ತಾಯಿ ಅಂತ ಹೇಳ್ತಿದ್ದಾರೆ. ಅವರನ್ನು ದೋಷವನ್ನು ಅವರು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ 14 ವರ್ಷ ವನವಾಸ ಮಾಡಿದ್ದಾರೆ ಸರ್. ಈ ಸ್ಥಳದಲ್ಲಿ ಯಾವಾಗ ಮಾನವನ ಸೌಂಡ್ ಇರಲಿಲ್ಲ, ಪ್ರಾಣಿ ಪಕ್ಷಿಗಳು ಇತ್ತು, ಮಾನವ ಇರಲಿಲ್ಲ, ದೊಡ್ಡವಾದ ಕಾಡಿತ್ತು, ಇಷ್ಟೆಲ್ಲ ಬಯಲೆಲ್ಲ ಇರಲಿಲ್ಲ. ದೊಡ್ಡ ಸಂಪಿಗೆ ಕೂಡ ಅರ್ಧ ಭಾಗ ಬಿದ್ದೋಯ್ತು ಸರ್, ಅರ್ಧ ಭಾಗ ಇವಾಗಿದೆ. ಆವಾಗ 300 ಮೀಟ್ರ್ ಸುತ್ತಳತೆ ಇಷ್ಟು. ಆವಾಗ ನಾವೆಲ್ಲ ನೋಡಿದ್ದೀವಿ ಚಿಕ್ಕವರಾಗಿದ್ದಾಗ. ಅಂಥ ದೊಡ್ಡ ಬುಡದಲ್ಲಿ ಮಾನವನ ಸೌಂಡ್ ಇಲ್ಲದೆ ದೊಡ್ಡ ಗುತ್ತಿ ಒಳಗಡೆ 14 ವರ್ಷ ಪರಶುರಾಮರ ಸ್ವಾಮಿಯವರಲ್ಲಿ ತಪಸ್ ಮಾಡಿ ಭಾರ್ಗವ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಆ ಗಂಗೆಯನ್ನು ಇಲ್ಲಿ ಹಾಕ್ಕೊಂಡು ಇಲ್ಲಿ ಕಾಡಲ್ಲಿ ಸಿಕ್ಕುವಂಥ ಸೊಪ್ಪು ಮತ್ತು ಹಣ್ಣು ಇದನ್ನು ತಿಂದ್ಕೊಂಡು 14 ವರ್ಷ ವನವಾಸ ಮಾಡಿಕೊಂಡು ಅವರು ಅವರ ಕರ್ಮ ಧರ್ಮಗಳನ್ನು ಪಾಪವನ್ನು ಇಲ್ಲಿ ತೀರ್ಕೊಂಡು ಆಗ ಲೋಕ ಸಂಸಾರಕ್ಕೆ ಸ್ವಾಮಿ ಹೋಗಿದ್ದಾರೆ ಸರ್. ಸ್ವಾಮಿಯವರು ಹೋದಾಗ ಸತ್ಯ ಕಾಲದಲ್ಲಿ ಆಮೇಲೆ ಮಾನವನ ಇತಿಹಾಸಗಳು ಸೃಷ್ಟಿ ಮಾಡಿದ್ದಾರೆ ಸರ್. ಮಾನವನ ಇತಿಹಾಸವನ್ನು ಸೃಷ್ಟಿ ಮಾಡಿದಾಗ ಆಗ ಕಾಡಲ್ಲಿ ದಟ್ಟವಾದ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯದವರು ಇಲ್ಲಿ ಸೃಷ್ಟಿಯಾಗಿದ್ದಾರೆ ಸರ್. ಆ ಬುಡಕಟ್ಟು ಸಮುದಾಯದವರು ಯಾವಾಗ ಕೆರೆದಿಂಬ, ಗೊಂಬೆಗಲ್ಲು ಇಂಥ ಪೋಡೆಲ್ಲ ಇಲ್ಲಿ ಇರಲಿಲ್ಲ, ತುಂಬ ದೂರ. ಆಗ ಸ್ವಾಮಿ ಇತಿಹಾಸವನ್ನು ತೋರಿದ್ದಾನೆ. ಭಕ್ತಾದಿಗಳಲ್ಲಿ ಅವನ ಶುಕ್ರವಾರ ಸೋಮವಾರ ಪೂಜಿಸಬೇಕಾದಂಥ ಕರ್ತವ್ಯವನ್ನು ಮೂಡಿಸಿದ್ದಾನೆ ಸರ್. ಆವಾಗ ಇಲ್ಲಿ ಶುಕ್ರವಾರ ಸೋಮವಾರ ಸ್ವಲ್ಪ ಹೊರಗಡೆ ಪೋಡೆಲ್ಲ ಇತ್ತು. ಆವಾಗ ಬಂದುಬಿಟ್ಟು ನಾನು ಹೇಳಿದ್ರೆ ಸದು ಹೊಸರಾಗಿ ಫಸ್ಟು ಎಂಜಿನ್ ಯಾರೂ ಊಟ ಮಾಡಿರಬಾರ್ದು, ಅದನ್ನು ಕಟಾವು ಮಾಡಿ ಹೊಸ ಕುಂಬಳಕಾಯಿ
ಹೊಸ ಹಣ್ಣು ಹೊಸ ಪದಾರ್ಥವನ್ನು ತಂದು ರಾಗಿಯನ್ನು ವೆರಲೈಸ್ ಮಾಡಿಕೊಂಡು ಆವಾಗ ಮಿಲ್ಲು ಪೌಡ್ರ್ ಮಾಡ್ತಿದ್ದೆ. ಆವಾಗ ಕಲ್ಲಲ್ಲಿ ಬೀಸಬೇಕು ಸರ್. ಕಲ್ಲಲ್ಲಿ ಬೀಸಿ ಇಲ್ಲಿ ಬೆಂಕಿ ಹಾಕಿ ರೊಟ್ಟಿಯನ್ನು ಬೇಯಿಸಿ ಆಮೇಲೆ ಸ್ವಾಮಿಗೆ ಆಶೀರ್ವಾದವನ್ನು ನೈವೇದ್ಯ ಅಗಲ ಇಟ್ಟು ಅವರ ಪೂಜಿಸಿಕೊಂಡು ಆಮೇಲೆ ಪ್ರಸಾದವನ್ನು ಮಾಡ್ತಿದ್ದರು. ಅದು ತಿಂದ್ಕೊಂಡು ಆಮೇಲೆ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ದರು. ಹಾಗೆ ಹೋಗುವಾಗ ಮತ್ತು ಅವಾಗ ಈಗ ಮಹಾಶಿವರಾತ್ರಿಕ ಮಾಡ್ತಿದ್ದೀವಿ ಸರ್. ಆಗ ನಮ್ಮದೇ ಆದ ಸಂಪ್ರದಾಯ. ಆಗ ನಾವು ಶಿವರಾತ್ರಿ ಅಂತ ಗೊತ್ತಿದ್ದರೆ ಶಿವರಾತ್ರಿ ಹಬ್ಬ ಮಾಡ್ತಿರಲಿಲ್ಲ. ನಾವು ಏಪ್ರಿಲು ಮೇ ತಿಂಗಳಿಗೆ ಒಂದು ದೊಡ್ಡ ಹಬ್ಬ ರೊಟ್ಟಿ ಹಬ್ಬ ಅಂತೇಳಿ. ಆ ರೊಟ್ಟಿ ಹಬ್ಬಕ್ಕೆ ನಮ್ಗೆ ಆಗ ರೈಸು ಇರಲಿಲ್ಲ ಸರ್, ಅಂದರೆ ಅಕ್ಕಿ ಇರಲಿಲ್ಲ. ಆ ಅಕ್ಕಿ ಇಲ್ಲಿದ್ದಾಗ ನಮ್ಗೆ ಕಾಳು ಹಲಸುಕಾಯಿ, ಕುಂಬಳಕಾಯಿ, ಅವರೆಕಾಳು ಈ ಥರ ರಾಗಿ ರೊಟ್ಟಿದೆ ಪೂರ್ತಿ. ಹಲಸುಕಾಯಿ ಪಲ್ಯ ಮಾಡಿ ರಾಗಿನ ಹೆಚ್ಚು ಕಮ್ಮಿ ಒಂದು 3 ಕ್ವಿಂಟಲ್ನಷ್ಟು ಕಲ್ಲಲ್ಲಿ ಬೀಸ್ತಿದ್ವಿ ಸರ್. 3 ಕ್ವಿಂಟಲ್ನಷ್ಟು ಕಲ್ಲಲ್ಲಿ ಬೀಸಿ ಅದನ್ನು ಇಲ್ಲಿ ಬೆಂಕಿ ಹಾಕೆಲ್ಲ ಬೇಯಿಸಿ ಇಲ್ಲಿ ಬಂದಂಥ ಪರಿಸಕ್ಕೆಲ್ಲ ಬರೀ ರಾಗಿ ರೊಟ್ಟಿ ಕುಂಬಳಕಾಯಿ ಸರ್. ಅನ್ನ ಸಾಂಬಾರು ಪಾಯಸ ಇರಲಿಲ್ಲ ಅವಾಗ. ಹಾಗೆ ಮಾಡಿಕೊಂಡು ನಮ್ಮ ಹಿರೀಕರು ಇತಿಹಾಸದ ಕಾಲದಿಂದ ಹಾಗೆ ಬಂದರು ಸರ್. ಬರ್ತಾ ಏನಾಗುತ್ತೆ ಅವಾಗ ಇನ್ನೂ ದೊಡ್ಡದಾಗಿ ಹೆಚ್ಚು ತಮ್ಮಂಥ ದಾನಿಗಳು ಬರೋದು, ಭಕ್ತಾದಿಗಳು ಬರೋದು. ಆಮೇಲೆ ನಮ್ಮವರ ಒಂದು ಸಂಪ್ರದಾಯನ ಎಂದರೆ ಕಲ್ಸರು ಆಗಿನ ಕಾಲದಿತ್ತು ಸರ್. ನಮ್ಮದೇ ಆದ ಗೋರುಕನ ಹಾಡುಗಾರಿಕೆ, ನಮ್ಮದಾದ ಓಲೆಗ, ನಮ್ಮದಾದ ಕಗ್ಗ, ಇಂಥದನ್ನು ಆ ಕಲ್ಸರ್ ಮೂಲಕನೇ ನಾವು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಬರ್ತಾ ಇತ್ತೀಚೆಗೆ ಏನು ಮಾಡಿದ್ದೀವಿ, ಇಲ್ಲಿ ಗೊಂಬೆಗಲ್ಲು ಕೋಡು, ಕೆರೆದಿಂಬ ಕೋಡು, ಹಾಗೆ BRC ಅಂತ ಕೋಡುಗಳಿದೆ ಸರ್. ಆ ಕೋಡಿನ ಜನರೆಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ವರ್ಷದಿಂದ ಇತ್ತೀಚೆಗೆ ಮಹಾಶಿವರಾತ್ರಿ ದಿನವೇ ಸ್ವಾಮಿಯನ್ನು ಇಡೀ ಶಿವನ ದಿನ ಇವತ್ತು, ಇಡೀ ಲೋಕದಲ್ಲಿ ಶಿವನ ದಿವಸ ಇವತ್ತು. ಶಿವನ ದಿವಸದಲ್ಲಿ ದೊಡ್ಡ ಸಭೆಗೆ ಈಶ್ವರ 1101 ಲಿಂಗದ ಸ್ಥಾಪನೆಯನ್ನು 101 ಪೂಜೆಯನ್ನು 1101 ಪೂಜೆ ಇಲ್ಲೇ ಮಾಡಬೇಕಂತೇಳಿ ಮಹಾಶಿವರಾತ್ರಿ ದಿನ ಇಡೀ ಎಲ್ಲ ಜನ ಒಂದು ಮಾತುಕ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೊಂದು ಪ್ರಚಾರ ಮಾಡಿಕೊಂಡು ಪಾಂಪ್ಲೆಟ್ ಮೂಲಕ ಇಲ್ಲೇ ಸುಮ್ಮನೆ ಮಹಾಶಿವರಾತ್ರಿಗೆ ಮಾಡ್ತೀವಿ ಅಂತೇಳಿ ಒಂದು ನಿಗದಿ ಮಾಡಿಕೊಂಡು ಆವಾಗ ಏನು ಮಾಡ್ತಾರೆ, ಈಗ ತಮ್ಮಂತೆ ದಾನಿಗಳು, ತಮ್ಮಂತೆ ಸಿಟಿಯವರು ಜಾಸ್ತಿ ಈ ಮಹಾವಿಷ್ಣು ದೊಡ್ಡ ಸಂಪಿಗೆ ಎಂದರೆ ಎಲ್ಲಿಂದ ಜನ ಇವಾಗ ಕೂಡ ನಡ್ಕೊಂಡು ಬರ್ತಾಯಿದೆ ಸರ್ BRC ಕಡೆಯಿಂದ. ಹಾಗೆ ಹೆಚ್ಚು ಸಂಖ್ಯೆ ಬರೋದರಿಂದ ಆಮೇಲೆ ತಮ್ಮಂಥವರು ಅನೇಕ ದಾನಿಗಳು ದಾನ ಮಾಡೋದರಿಂದ ಸ್ವಾಮಿಗೆ ಅನ್ನದಾನ ಮಾಡೋದು, ಈ ಥರ ಅನೇಕ ಥರದಲ್ಲಿ ಅಭಿವೃದ್ಧಿಯ ಕೆಲಸಕ್ಕಾಗಿ ಲೈಟು ಅರೇಂಜ್ಮೆಂಟು ಬೇರೆ ಥರ ಎಲ್ಲ ಹೆಚ್ಚು ಅದ್ಭುತವಾಗಿ ನಡೀತಾ ಇದೆ. ಹೀಗಾಗಿ ಇದರಿಂದ ನಮ್ಮ ಈಗ ಊಟ ಮುಗೀತೆಂದರೆ ನಮ್ಮದಾದ ಗೋರುಕನ ಕಲ್ಸರು, ಹಾಡುಗಾರಿಕೆ ಕಲ್ಸರು ಇದೆಲ್ಲ ಈಗ ಇಲ್ಲೇ ಮಾಡ್ತೀವಿ. ಇವತ್ತು ನಾವು 10 ಗಂಟೆಗೆ ಸ್ಟಾರ್ಟಿಂಗ್ ಮಾಡಿದ್ರೆ ನಾಳೆ 6 ಗಂಟೆಗೆ ಮುಗೀತಾರೆ ಸರ್ ನಮ್ಮ ಕಲ್ಸರು, ನಮ್ಮ ಡ್ಯಾನ್ಸ್ ಪ್ರೋಗ್ರಾಮು, ನಮ್ಮ ಹಾಡುಗಾರಿಕೆ. ಮಹಿಳೆಯರು ಈ ಕಡೆ ಹಾಡುಗಾರಿಕೆ ಕೂರ್ತಾರೆ, ಜೆಂಟ್ಸರೆಲ್ಲ ಆ ಕಡೆ ಡೋಲು ತಮಟೆಯಲ್ಲಿ ತಗೊಂಡು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಸರ್. ಅದೆಲ್ಲ ನೋಡ್ಬೋದು. ಇದು ನಾವು ಮಾಡಿದ್ದಲ್ಲ, ಇತಿಹಾಸದ ಕಾಲದಿಂದ ಬುಡಕಟ್ಟು ಸಮುದಾಯದವರು ಆ 1000 ಲಿಂಗದ ದೊಡ್ಡ ಸಂಪಿಗೆ ಈಶ್ವರ ಅದೊಂದು ಬುಡಕಟ್ಟು ಸಮುದಾಯದಲ್ಲಿ ಇದು ಮುಂದುವರಿಸಿಕೊಂಡು ಈ ನಮ್ಮ ದೊಡ್ಡ ಸಂಪಿಗೆ ಈಶ್ವರ ಬಾರುಗವಿನದಲ್ಲಿ ಇಷ್ಟು ಜನರನ್ನು ಕರೆಸಿಕೊಂಡು ಇವಾಗ ನಾವು ಆವಾಗ ಕಾಡುಗಿಚ್ಚು ಅಂದರೆ ಬೆಂಕಿ ಬುಡಕದಲ್ಲೆಲ್ಲ ನಾವು ಹಬ್ಬ ಮಾಡ್ತಿದ್ದೀವಿ. ಇವತ್ತು ಜಾಸ್ತಿ ಲೈಟೆಲ್ಲ ಹಾಕ್ಕೊಂಡು ಎಲ್ಲ ತಮ್ಮಂತೆಯವರು ಸಿಟಿಯವರು ಕರೆಸಿ ಅವನು ಮುಂದೆ ಇಷ್ಟೆಲ್ಲ ಅವರು ಮಾರ್ಗದರ್ಶನ ಕೊಟ್ಟಿದ್ದು ನಮ್ಮ ಬುಡಕಟ್ಟು ಸಮುದಾಯದವರಿಗೆ, ತಾವು ಮೀಡಿಯಾದವರಿಗೆ ಮತ್ತು ಬಂದಿರೋಂಥ ಭಕ್ತಾದಿಗಳಿಗೆ ಮಹದೇಶ್ವರ ಆ ದೊಡ್ಡ ಸಂಪಿಗೆ ಈಶ್ವರ ಎಲ್ಲರಿಗೊಂದು ಆಶೀರ್ವಾದ ಕೊಡಲಿ ಅಂತೇಳಿ ನಮ್ಮ ಬುಡಕಟ್ಟು ಸಮುದಾಯದಿಂದ ತಮಗೊಂದು ಆಶೀರ್ವಾದ ಕೊಟ್ಟು ಆ ಈಶ್ವರನ ಬೇಡ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಕಾರಣಕೇತಗೌಡ ಸರ್, BR ಸರ್, ಬೆಳಗಿನಗರ ಸ್ವಾಮಿ ಬೆಟ್ಟ. ಬೆಳಗಿನ ಬೆಟ್ಟ ಇದು ಜನಸಂಪಿಗೆ ಅಂತೇಳಿ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ. ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 45,000 ಜನಸಂಖ್ಯೆ, ನಾವು ಟ್ರೈಬಲ್ಸ್ ಏನು ಸೋಲಿಗರು ಹಾಡಿ ಜನರು 45,000 ಜನಸಂಖ್ಯೆ ಇದೆ. 2 ಬಾರಿ ವರ್ಷದಲ್ಲಿ 2 ಬಾರಿ ಇಲ್ಲಿ ನಾವು ಪೂಜೆಯನ್ನು ಮಾಡ್ತಾರೆ. ಒಂದು ಯಾವಾಗ ಬೆಳಸನ್ನು ಹೊಸ ರಾಗಿ ಮತ್ತು ಕುಂಬಳಕಾಯಿ ಅವರೆಕಾಯಿ ಬೆಳೀತಲ್ಲ ಆ ಟೈಮಲ್ಲಿ ಒಂದು ಹೊಸ ರಾಗಿ ಹಬ್ಬ ಅಂತ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಶಿವರಾತ್ರಿ ಟೈಮಲ್ಲಿ ಶಿವರಾತ್ರಿ ಅಂದರೆ ಶಿವನ ಜಾಗರಣೆಯನ್ನು ಮಾಡುವ ಉದ್ದೇಶಕ್ಕೋಸ್ಕರ ಇಲ್ಲಿ ಸುಮಾರು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು 5,000 to 10,000 ಜನ ಇಲ್ಲಿ ಸೇರ್ತೀವಿ.
ಇವತ್ತು ನೈಟ್ ಪೂರ್ತಿ ಅಂದರೆ ಇವಾಗ 10 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ಕಮೆನ್ಸ್ ಆದರೆ ಒಂದು ಹಾಡಿಕೆ ಅಂತ ಒಂದೆರಡು ಕಾರ್ಯಕ್ರಮ ಮಾಡಿ ಅದು ಏನು ಶುರು ಮಾಡಿದರೆ ಬೆಳಿಗಿನ ಜಾವ 6 ಗಂಟೆ ತನಕ ಹೋಗುತ್ತೆ. ಏನಪ್ಪ ಅಂತಂದರೆ ಕಾರ್ಯಕ್ರಮ ಅಂತಂದರೆ ನಮ್ಮ ಬೆಟ್ಟಗಳು, ಮರಗಳು, ಗಿಡಗಳು, ನದಿಗಳು ಇದ್ರ ಮೇಲೆ ಒಂದು ಪದ್ಯ, ನಮ್ಮಲ್ಲಿ ಕಂಠಪದ್ಯ ಅಂತ ಹೇಳ್ತೀವಿ, ಅದೇ ರೀತಿ ಒಂದು ಸಾಂಗನ್ನು ಶುರು ಮಾಡ್ತಾರೆ. ಅದು ಬೆಳಿಗ್ಗೆ ಜಾವ 6 ಗಂಟೆ ತನಕ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಇಲ್ಲಿ 100ಕ್ಕೆ 90 ಭಾಗ ನಮ್ಮ ಬುಡಕಟ್ಟು ಸಮುದಾಯಗಳನ್ನೇ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಯಾವುದೇ ರೀತಿಯಾದ ಆಡಂಬರ ಇಲ್ಲ. ಇವತ್ತು ಏನಂದರೆ ಲೈಟಿಂಗ್ಸ್ ಕತ್ತೆ ಇರೋದೊಂದಕ್ಕೋಸ್ಕರ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಬಿಟ್ಕೊಬಿಟ್ರೆ ಬೇರೆ ಥರ ಆಡಂಬರ ಇಲ್ಲ. ಒಂದು ಪವಿತ್ರವಾದ ಸ್ಥಳದಲ್ಲಿ ಪುಣ್ಯವಾದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಮ್ಮ ಜನ ಇವತ್ತೂ ಕೂಡ ಈ ಸಮುದಾಯಗಳಿಗೆ, ಬೇರೆ ಸಮುದಾಯಗಳಿಗೆ ಮಾದರಿಯಾಗಿದೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೊಸ ಬೆಳೆ ಬಂದಾಗ ರೊಟ್ಟಿ ಹಬ್ಬ ನಡೆಯುವಂಥದ್ದು. ಹೊಸ ಬೆಳೆ ಬಂದಾಗ ರೊಟ್ಟಿ ಹಬ್ಬ ಬೆಳಿತೇವೆ. ಕಾರಣ ಏನು ಅಂತಂದರೆ ಬೆಳೆದಂಥ ಬೆಳೆಸನ್ನು ದೇವರಿಗೆ ನೈವೇದ್ಯ ಮಾಡಬೇಕು, ನಾವು ತಿನ್ನೋದಕ್ಕೆ ಮೊದಲೇ ಮೀಸಲು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಆ ರೊಟ್ಟಿ ಹಬ್ಬ. ಅದು ಯಾವ ಟೈಮಲ್ಲಿ ಮಾಡ್ತಕ್ಕಂಥದ್ದು ರೊಟ್ಟಿ ಹಬ್ಬ? ಜನವರಿ ಡಿಸೆಂಬರಿಂದ ಜನವರಿ ಸಂಕ್ರಾಂತಿಗೂ ಮೊದಲೇ ಮುಗಿಸ್ತೀವಿ. ಸಂಕ್ರಾಂತಿಗೂ ಮೊದಲೇ ಡಿಸೆಂಬರಿಂದ ಸಂಕ್ರಾಂತಿಗೂ ಮೊದಲೇ ಮುಗಿಸ್ತೀವಿ. ಅದು ಕೂಡ ಇಲ್ಲೇ ಮಾಡ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ದೊಡ್ಡ ಸಂಪಿಗೆ ಸ್ಥಳದಲ್ಲೇ ಮುಖ್ಯವಾಗಿ ಮಾಡ್ತೀವಿ. ಅಲ್ಲಲ್ಲಿ ಅವರ ಕುಟುಂಬ ಕುಲದೇವರುಗಳೆಲ್ಲೆಲ್ಲಿದೋ ಅಲ್ಲಿ ಮಾಡ್ಕೊಳ್ತಾರೆ. ಮುಖ್ಯವಾಗಿ ದೊಡ್ಡ ಸಂಪಿಗೆಲ್ಲೇ ಮಾಡ್ತೀವಿ. ಇವಾಗ ನಾನು ಸರಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಅವಾಗ ಈಗ ಹೋಗಿ ಬಂದು ಅವಾಗ ನಾನು ಬಂದು ನೋಡಿ ಅವಾಗ ಎಲ್ಲರಿಗೂ ಸಂತೋಷ ನಾನು ಕೊಡ್ತೀನಿ. ಮುಂದೆ ಸೌಭಾಗ್ಯ ನಾನು ಕೊಡ್ತೀನಿ. ಏನಿದ್ದರೂ ಕೂಡ ನಾನು ಮುಂದೆ ಇದ್ದೀನಿ ಮಕ್ಕಳೇ, ಭಯಪಡಬೇಡ. ಆವಾಗ ನನ್ನ ಹೆಸರು ಹೇಳಿ ನನ್ನ ದರ್ಶನ ಮಾಡಿ ಆವಾಗ ಮುಂದೆ ಸಂತೋಷವಾಯ್ತು. ಹೋಗು, ಇನ್ನು ಮುಂದೆ ನಿನಗ ಆನಂದವಾಗಿ ಹೆಚ್ಚ ಕಾಲ ಕೊಡ್ತೀನಿ. ಮಾಟ ಮಾಡೋಣ, ಮಾಯ ಮಾಡ್ತೀನಿ. ನಾನು ನಿನ್ನ ಮುಂದೆ ಕೊಡ್ತೀನಿ, ಕೊಡಬೇಡ. ನನ್ನ ಬೂದಿ ಒಳಗೆ ನಾನು ಇಟ್ಟಿದ್ದೀನಿ.